जय श्री राम, जय श्री राम, जय जय श्री राम, जय जय श्री राम. ಪೂಜನೀಯ ಸ್ವಾಮೀಜಿಯವರು ಇರುವಂಥ ಎಲ್ಲ ಕ್ಷೇತ್ರದ ದೇವರುಗಳಿಗೆ ಜೈಕಾರ ಕೂಗಿಸಿದ್ದಾರೆ. ಹಾಗೂ ರಾಮ ಜನ್ಮಭೂಮಿ, ಕೃಷ್ಣ ಜನ್ಮಭೂಮಿ ಹಾಗೂ ಕಾಶಿ ವಿಶ್ವನಾಥನಿಗೆ ನಾವೆಲ್ಲ ಇಲ್ಲಿ ಜೈಕಾರ ಕೂಗಿದ್ದೀವಿ. ನಾವಿರುವಂಥ ಈ ಕ್ಷೇತ್ರ ಪರಮ ಪವಿತ್ರ ರಂಗನಾಥ ಸ್ವಾಮಿ ತೀರ್ಥ ಕ್ಷೇತ್ರ. ಕಾವೇರಿ ದಂಡೆಯಲ್ಲಿರುವಂಥ ಈ ಕ್ಷೇತ್ರ ರಂಗನಾಥ ಸ್ವಾಮಿ ತೀರ್ಥ ಕ್ಷೇತ್ರ. 4 ಯುಗಗಳಿದ್ದ ಹಿಂದೂಗಳು ಇಲ್ಲಿ ಬಂದು ಪೂಜೆ ಮಾಡ್ತಾ ಇರುವಂತ ಕ್ಷೇತ್ರ ರಂಗನಾಥ ಸ್ವಾಮಿ ತೀರ್ಥ ಕ್ಷೇತ್ರ. ಇದು ಕಾವೇರಿ ನದಿ ಮಧ್ಯದಲ್ಲಿರುವಂತ ಒಂದು ದ್ವೀಪ, ವಿಶೇಷವಾದಂತ ಒಂದು ದ್ವೀಪ ಕ್ಷೇತ್ರ. ನಮ್ಮೆಲ್ಲರಿಗೆ ತಿಳಿದಂತೆ ಕಾವೇರಿ ನದಿ ಆ ಪಶ್ಚಿಮ ಭಾಗದಿಂದ ಬಂದು ಹರಿದು ಅಲ್ಲಿ ಅವಳು ಎಡಕ್ಕೆ ಬಲಕ್ಕೆ ತಿರುಗಿ ಮತ್ತು ಸಂಗಮದಲ್ಲಿ ವಾಪಸ್ ಅವಳು ಸೇರಿ ಅಲ್ಲಿಂದ ಮುಂದಕ್ಕೆ ಹರಿಯುವಂತ ಈ ಕ್ಷೇತ್ರ ದೇವಾದಿ ದೇವತೆಗಳು ನೆಲೆಸಿ ಇಲ್ಲಿ ಯುಗ ಯುಗಗಳಿಂದ ಮನುಕುಲಕ್ಕೆ ಮತ್ತು ಲೋಕಕ್ಕೆ ಕಲ್ಯಾಣ ಮಾಡ್ಕೊಂಡು ಬಂದಿರುವಂತ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಈ ನಿಮಿಷಾಂಬ ತಾಯಿ ಈ ಸಾನ್ನಿಧ್ಯದಲ್ಲಿ ನಾವೆಲ್ಲ ಮಾಲಾಧಾರಿಗಳು ಇಲ್ಲಿ ಸೇರಿದ್ದೀವಿ. ಸೇರಿರೋ ಉದ್ದೇಶ ನಮ್ಮೆಲ್ಲರಿಗೆ ತಿಳಿದೇ ಇದೆ. ಇನ್ನೊಮ್ಮೆ ಈ ಕ್ಷೇತ್ರದ ಒಂದು ವಿಚಾರ ತಿಳ್ಕೊಳ್ಬೇಕಂತ ಹೇಳಿ ಈ ಪ್ರಾಸ್ತಾವಿಕ ನುಡಿ. ಇಂಥ ಒಂದು ಪವಿತ್ರ ಕ್ಷೇತ್ರ, ಇಲ್ಲಿ ಸಾವಿರಾರು ವರ್ಷದಿಂದ ಒಂದು ಭದ್ರಕೋಟೆ ಇದ್ದು ಆ ಭದ್ರಕೋಟೆನ ಯಾರೂ ಕೂಡ ಛಿದ್ರ ಮಾಡಕ್ಕಾಗಿರ್ಲಿಲ್ಲ. ಹಿಂದೂಗಳಿಗೆ ಒಂದು ಸುರಕ್ಷೆ ನೀಡುತ್ತಿದ್ದಂತ ಕ್ಷೇತ್ರ ಆಗಿದ್ದಂತ ಈ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರ. ಇಲ್ಲಿ 250 ವರ್ಷದ ಹಿಂದೆ ಕುದುರೆ ಮೇಯಿಸಕ್ಕೆ ಬಂದಂತ ಹೈದರಾಲಿ ಹಾಗೆ ಬೆಳೆದು 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 ಸಾಮ್ರಾಜ್ಯವನ್ನೇ ಅವನ ಕಪಿಮುಷ್ಟಿಗೆ ತಕ್ಕೊಂಡು ಅಲ್ಲಿಂದ ಅವನ ಜಿಹಾದ್ ದಾಳಿ, ಅಂದ್ರೆ ಹೊರಗಡೆಯಿಂದ ಬಂದು ಈ ಕೋಟೆನ ದಾಳಿ ಮಾಡಕ್ಕಾಗದೆ ಒಳಗಿಂದ ಕಪಟದಿಂದ ನುಗ್ಗಿ ಅವನು ಈ ಕೋಟೆನ ವಶ ಪಡ್ಕೊಂಡು ಇಲ್ಲಿ ಸಾಮ್ರಾಜ್ಯನ ಅವನು ವಶಕ್ಕೆ ಪಡ್ಕೊಂಡು ಅವತ್ತಿದ್ದಂತ ಮಹಾರಾಜರಾದ ಇಮ್ಮಡಿ ಕೃಷ್ಣಾಜ್ ಒಡೆಯರ್ ಅವರಿಗೆ ವಿಷವುಣ್ಣಿಸಿ ಸಾಯಿಸಿ ಈ ರಾಜ್ಯಭಾರನ ನಡೆಸಿಕೊಂಡು ಜಿಹಾದಿನ ದಾಳಿ ಮತ್ತೆ ದಕ್ಷಿಣ ಭಾರತದಲ್ಲಿ ಮುಂದುವರಿಸುವಂತ ಸಂದರ್ಭ ಬಂದಿತ್ತು. ಅಲ್ಲಿಂದ ಟಿಪ್ಪು ಏನ್ ಮಾಡ್ದ ಎಲ್ಲರಿಗೆ ಗೊತ್ತಿರುವಂತದ್ದೇ ಇದೆ. ನಾವು ನೋಡ್ಬೇಕಾಗಿರೋ ಅಂಶ ಏನು ಅಂತಂದ್ರೆ, ಇಂಥ ಭದ್ರಕೋಟೆ, ಅಂತ ಪೌರುಷ ಇದ್ದಂತ ಹಿಂದೂ ಸಾಮ್ರಾಜ್ಯಕ್ಕೆ ಯಾರು ಹೊರಗಡೆಯಿಂದ ದಾಳಿ ಮಾಡಕ್ಕಾಗಿಲ್ಲ. ಒಳಗಡೆಯಿಂದ ಬಂದು ದಾಳಿ ಮಾಡಿ ಕುಗ್ಗಿಸಿ ತಗ್ಗಿಸಿ ನಮ್ಮ ರಕ್ತ ಹೀರಿದ ಆ DNA ಅನ್ನು ನಾವು ಗುರುತಿಸಬೇಕಾಗಿದೆ. ಶ್ರೀರಂಗಪಟ್ಟಣದ ಏನು ಮೋಸ ನಡೀತು 250 ವರ್ಷದ ಹಿಂದೆ, ಆ DNA ನಾವು ಇವತ್ತು ಗುರುತಿಸಬೇಕಾಗಿದೆ. ಇದೇ ರೀತಿ ಅದಕ್ಕಿಂತ 200 ವರ್ಷದ ಹಿಂದೆ ವಿಜಯನಗರದ ಅರಸರು ಕೆಲವು ಶಾಹಿಗಳನ್ನ ಸಾಕೊಂಡಿದ್ರು. ನೀವು ನಮ್ಮ ಆಪ್ತರು, ನಮ್ಗೆ ಯುದ್ಧದಲ್ಲಿ ನಮ್ಗೆ ಸಹಕಾರ ಕೊಡ್ತೀರಂತ ಸಾಕೊಂಡಿದ್ರು. ವಿಜಯನಗರ ಕೋಟೆಗೂ ಯಾರು ನೇರ ದಾಳಿ ಮಾಡಿ ಆಗ್ತಿರ್ಲಿಲ್ಲ. ಅಲ್ಲೂ ಕೂಡ ಮೋಸದಿಂದ ಬೆನ್ನಿಗೆ ಚೂರಿ ಹಾಕಿ ರಾಜ ರಾಮರಾಯರ್ನ ಸಾಯಿಸ್ತಾರೆ ಆದಿಲ್ ಶಾಹಿ ಅವರು. ಅಲ್ಲೂ ಅದೇ DNA. ಯಾವ DNA ಅಂದ್ರೆ ತಿಂದ ಮನೆಗೆ ಕನ್ನ ಹಾಕುವ DNA. ಇದನ್ನ ನಾವೆಲ್ಲರೂ ಕೂಡ ಇವತ್ತು ಗುರುತಿಸಬೇಕಾಗಿದೆ. ಈ DNA ಯಾವುದು ಅಂತ ಇದನ್ನ ಅವರ ಭಾಷೆಯಲ್ಲಿ ಹೇಳಬೇಕಾದ್ರೆ ನಮಕ್ ಹರಾಮಿ DNA ಅಂತ. 1000 ವರ್ಷದ ದಾಳಿ, ತಿಂದ ಮನೆಗೆ ಕನ್ನ, ಬದುಕಿದ ಭೂಮಿಗೆ ಗುನ್ನ, ಇದು ಮಾಡ್ಕೊಂಡು ಬರ್ತಾ ಬಂದಿದ್ದಾರೆ. ಇನ್ನೂ ನಿಂತಿಲ್ಲ, ವ್ಯಾಪಕವಾಗಿ ಆಗ್ತಾನೇ ಬರ್ತಾ ಇದೆ. ಇತ್ತೀಚೆಗೆ ನಾವೆಲ್ಲ ಬಾಂಗ್ಲಾದೇಶಲ್ಲಿ ನೋಡಿದ್ವಿ ಏನಾಯ್ತು. ಇಸ್ಕಾನ್ ಅವರು ಅನ್ನ ಹಾಕ್ತಿದ್ರು, ಭಿಕ್ಷೆ ಎತ್ತುತ್ತಿದ್ದ ಬಾಂಗ್ಲಾದೇಶಿಯರಿಗೆ ಅನ್ನ ಹಾಕ್ತಿದ್ದ ಇಸ್ಕಾನ್ ಅವ್ರಿಗೂ ಬೆನ್ನಿಗೆ ಚೂರಿ ಹಾಕಿದ್ರು. ಅದೇ ನಮಕ್ ಹರಾಮಿ DNA ಅವರು. ಇದು ಬಿಟ್ರೆ ತಮ್ಮನ್ನ ತಾವು ಸುಲ್ತಾನ್ರು ಅಂತ ಕರ್ಕೊಂತಾರೆ. ಸಾಧಾರಣ ಹೆಣ್ಮಕ್ಳು ಮತ್ತು ಮಕ್ಕಳ ಕಗ್ಗೊಲೆ ಮಾಡ್ತಾರೆ. ಹಿಂದೂಗಳ ಧಾರ್ಮಿಕ ಕ್ಷೇತ್ರ ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಈ ರಂಗನಾಥ ಸ್ವಾಮಿ ತೀರ್ಥ ಕ್ಷೇತ್ರ ಇರ್ಬೋದು, ಇದೆಲ್ಲ ಶ್ರದ್ಧೆ ಕೇಂದ್ರಗಳ ಮೇಲೆ
ಕ್ರೂರತನದಿಂದ, ರಾಕ್ಷಸತನದಿಂದ ದಾಳಿ ಮಾಡಿಕೊಂಡು ಬಂದಿರುವಂತದ್ದಾಗಿದೆ. ಇದನ್ನ ಸುಲ್ತಾನ್ ಅಲ್ಲ, ಇದನ್ನ ಶೈತಾನಿ DNA ಅಂತ ನಾವು ಇದನ್ನ ಗುರುತಿಸಬೇಕಾಗಿ ಇದೆ. ಹಿಂದೂ ಸಮಾಜ ಇದನ್ನ ಮರೆಯಲೇಬಾರದು. ಈ DNA ಗುರುತು ನಮಕ್ ಹರಾಮ್ತನ ಮತ್ತು ಈ ಶೈತಾನ್ಗಿರಿ ಇದನ್ನ ನಾವು ಮರೆತು ಬದುಕಕ್ಕೆ ಸಾಧ್ಯವಿಲ್ಲ. ಇದು ಹಾಕೊಂಡು ಬಂದಿರುವಂತದ್ದು ಎಂದಿಗಿಂತ ಹೆಚ್ಚಾಗಿ ಇವತ್ತು ಈ ಸಂದರ್ಭ ಬಂದಿದೆ. ನಾವೆಲ್ಲ ಆಗಿರುವಂತದ್ದು. ಹಾಗೆ ನಾವು ನಮ್ಮ DNA ಕೂಡ ಗುರುತಿಸ್ಕೊಬೇಕಾಗಿರೋದು, ಜ್ಞಾಪಿಸ್ಕೊಳ್ಬೇಕಾಗಿರೋ ಸಂದರ್ಭ ಈಗ ಬಂದಿದೆ. ಇಲ್ಲಿ ನಾವು ಪುಷ್ಪಾರ್ಚನೆ ಮಾಡಿದಂತ ಮಹಾಪುರುಷರಲ್ಲಿ ಇಮ್ಮಡಿ ಪುಲ್ಲಕೇಶಿ ಅವರಿಗೂ ನಾವು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ದೀವಿ. ಕ್ರಿಸ್ತಶಕ 600 ಅದರಲ್ಲಿ ಅರಬ್ನಿಂದ ಇಸ್ಲಾಂ ದಾಳಿ ಮೊದಲನೇ ಬಾರಿ ದಕ್ಷಿಣ ಭಾರತಕ್ಕೆ ಆದಾಗ ಯಾವ ರೀತಿ ಅವರು ಉತ್ತರ ಕೊಟ್ಟರು ಅಂದ್ರೆ, ಇನ್ನು 300-400 ವರ್ಷ ಈ ಕಡೆ ತಿರುಗೇ ನೋಡಿಲ್ಲ ಈ ಜಿಹಾದು ನಮ್ಮ ದಕ್ಷಿಣ ಭಾರತಕ್ಕೆ. ಆ ರೀತಿ ಅವರ ಪೌರುಷ ಇತ್ತು. ಅವ್ರನ್ನ ದಕ್ಷಿಣ ಪದೇಶ್ವರ ಅಂತ ಅವ್ರಿಗೆ ಬಿರುದು ಕೊಟ್ಟಿದ್ರು. ಆ DNA ನಮ್ಮದು. ಯಾವುದು ಆ ದಕ್ಷಿಣ ಪದೇಶ್ವರ ಅಂತ ಇಟ್ಕೊಟ್ರಲ್ಲ, ಆ DNA ನಮ್ಮದು. ಇದಾದ್ಮೇಲೆ ಇಸ್ಲಾಮಿಕ್ ದಾಳಿ ಗಂಗೆ ತೀರದಿಂದ ಹಿಂದೂ ಮಹಾಸಾಗರ ತೀರದ ತನಕ ಆರ್ಭಟ ಮಾಡುತ್ತಿದ್ದಾಗ ಇಸ್ಲಾಂ ದಾಳಿನ ಸರ್ವನಾಶ ಮಾಡಕ್ಕೆ ಸ್ಥಾಪನೆ ಆದಂತ ವಿಜಯನಗರ ಸಾಮ್ರಾಜ್ಯದ DNA ನಮ್ಮದು. ಕಿತ್ತೂರು ರಾಣಿ ಚೆನ್ನಮ್ಮನ DNA ನಮ್ಮದು. ಇದೇ ಹೈದರಾಲಿಯ ಸೈನಿಕರು ಕುತಂತ್ರದಿಂದ ಚಿತ್ರದುರ್ಗ ಕೋಟೆ ಒಳಗೆ ನುಗ್ಬೇಕಾದ್ರೆ ತನ್ನ ಒನಕೆಯಿಂದ ಅವ್ರನ್ನೆಲ್ಲ ತಲೆ ಜಜ್ಜಿ ಕೊಂದು ತನ್ನ ಪ್ರಾಣ ಕೊಟ್ಟು ಚಿತ್ರದುರ್ಗದ ಮಾನ ಉಳಿಸಿದ ಒನಕೆ ಓಬವ್ವನ DNA ರಾಣಿ ವೇಲು ನಾಚಿಯಾರ್, ಕುಯ್ಲಿ, ರಾಣಿ ಅಬ್ಬಕ್ಕ ಚೌಟ, ಈ DNA ನಮ್ಮದು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸರ DNA ನಮ್ಮದು. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದ ವಿವೇಕಾನಂದರ DNA ನಮ್ಮದು. ಈ DNA ನಾವು ಸ್ಮರಣೆ ಮಾಡಬೇಕಾಗಿದೆ. ಮತ್ತು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳಿದ್ದಂಥದ್ದು, ಯುದ್ಧ ಕುರುಕ್ಷೇತ್ರದಲ್ಲಿ ಯಾವಾಗ ಅವನ ಅಸ್ತ್ರಗಳನ್ನು ಬಿಡುವಂತ ಪರಿಸ್ಥಿತಿ ಬರುತ್ತೆ, ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹೇಳಿದ್ದು ವಿಚಾರ ಇಷ್ಟೇ: ಧರ್ಮ ಎಲ್ಲಿದೆ ನೀನು ಧರ್ಮದ ಪರ ಹೋರಾಟ ಮಾಡಬೇಕು. ಅಧರ್ಮದ ಜೊತೆ ಯಾರೇ ಇರಲಿ, ನಿನ್ನ ಅಣ್ಣ, ನಿನ್ನ ತಮ್ಮ, ನಿನ್ನ ಅಪ್ಪ, ನಿನ್ನ ತಾತ ಯಾರೇ ಇರಲಿ, ಅವರ ವಧೆ ಮಾಡಿ ನೀನು ನಿಲ್ಬೇಕಂತ ಹೇಳಿದಂತ ಕೃಷ್ಣ ಪರಮಾತ್ಮನ DNA ನಮ್ದು. ಈ DNAಗಳನ್ನು ಸ್ಮರಣೆ ಮಾಡ್ತಾ ನಾವು ಯಾರು, ನಮ್ಮ ಪೂರ್ವಿಕರು ಯಾರು ಅಂತ ನಾವು ತಿಳಿತಾ ಹಿಂದೂ ಸಮಾಜ ಇವತ್ತು ಒಟ್ಟಿಗಾಗಿ ಈ ದೇಶಕ್ಕೆ ಬಂದಿರುವಂತ ಈಗ ಈ ಸಂದರ್ಭ ಎಲ್ಲೆಡೆ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಮತ್ತೆ ಇತ್ತೀಚೆಗೆ ಶುರು ಆಗಿರುವಂತ ಫೆಸ್ಟಿವಲ್ ಜಿಹಾದ್, ಹಿಂದೂಗಳು ಅವ್ರ ಯಾವ ಆಚರಣೆಗಳು ಹಬ್ಬಗಳು ನೆಮ್ಮದಿಯಾಗಿ ಮಾಡಬಾರ್ದು ಅಂತ ಅದಕ್ಕೆ ಆತಂಕ ಉಂಟು ಮಾಡ್ತಿರುವಂತ ಫೆಸ್ಟಿವಲ್ ಜಿಹಾದ್, ಮತ್ತೆ ನಾವು ಶಾಂತಿಯಿಂದ ಆಚರಣೆ ಮಾಡ್ತಾ ಇರೋ ಈ ಸಂಕೀರ್ತನೆ ಯಾತ್ರೆ, ಹನುಮ ಮಾಲೆ, ಇದಕ್ಕೆ ಕರ್ಫ್ಯೂ ತನ್ನಿ, ಸೆಕ್ಷನ್ 144. ಇದು ಹಿಂದೂಗಳ ಪವಿತ್ರ ಭೂಮಿ. ಇಲ್ಲಿ ನಾವು ಸಂಕೀರ್ತನೆ ಯಾತ್ರೆ ಮಾಡ್ಲಿಕ್ಕೆ ಸೆಕ್ಷನ್ 144 ಪರ್ಕಿಯರ ಟಿಪ್ಪು ಸುಲ್ತಾನರ ಆರಾಧಕರು ನಮ್ಗೆ ಹೇಳ್ಬೇಕಾ ಇಲ್ಲಿ ಸೆಕ್ಷನ್ 144 ತರೋದಕ್ಕೆ? ಇದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಹಿಂದೂ ಸಮಾಜ ಇವತ್ತು ಒಟ್ಟಿಗೆ ಆಗ್ಲೇಬೇಕಾಗಿದೆ. ಇಲ್ಲಾಗಿರುವಂತ ಅನ್ಯಾಯಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ನ್ಯಾಯಕ್ಕಾಗಿ ಹೋರಾಟ ಮಾಡಲೇಬೇಕಾಗಿದೆ, ಉತ್ತರ ಕೊಡಲೇಬೇಕಾಗಿದೆ. ಇದಕ್ಕಾಗಿ ಈ ಹನುಮ ಸಂಕಲ್ಪ, ಇದಕ್ಕಾಗಿ ಈ ಹನುಮ ಮಾಲೆ, ಇದಕ್ಕಾಗಿ ಈ ಸಂಕೀರ್ತನ ಯಾತ್ರೆ ಯಾರೂ ಮರೆಯೋ ಹಾಗಿಲ್ಲ. ಹನುಮ ಮಂದಿರ ಅಲ್ಲಿ ಆಗುವ ತನಕ ನಾವು ಯಾರು ಸುಮ್ಮನೆ ಕೂರು ಹಾಗಿಲ್ಲ. बजरंग बली की जय, बजरंग बली की जय, भारत माता की जय, भारत माता की जय, वंदे भारत मातरम, वंदे।
ಸತ್ಯವು ಜೈ ಶ್ರೀರಾಮ್. ಪ್ರಸ್ತಾವನೆ ನುಡಿಯನ್ನು ನುಡಿದಂತ ಲೋಹಿತ್ ರಾಜ್